ಇವಾಗ 4 ದಿನ 5 ದಿನ ಆಯಿತು, ಇವತ್ತು 5ನೇ ದಿನ. ನಮಗೆ ಟ್ರಿಪ್ ಬಂದಿತ್ತು, ನಮ್ಗೆ ಗೊತ್ತಾಗಿಲ್ಲ. ತುಂಬ ನಾವು ಮನೇಲೆಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ದೀವಿ ಅನ್ನೋ ಥರ ನಮ್ಗೆ ಅನಿಸ್ತಾ ಇತ್ತು. ಖುಷಿಯಾಗಿದ್ವಿ, ಏನೂ ನೆನಪಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೀವಿ. ಗಂಡ ಮಕ್ಕಳು ಯಾರು ನೆನಪಿಲ್ಲ. ಫ್ರೆಂಡ್ಸ್ ಅದೇ ನಮಗೆ ಸ್ಕೂಲಲ್ಲಿ ಹಳೆ ನಾವು ಚಿಕ್ಕ ಹುಡುಗರು ನೆನಪು ಬರ್ತಾ ಇದೆ. ಆ ಥರ ಎಂಜಾಯ್ ಮಾಡಿದ್ದೀವಿ. ಇದೇ ಥರ ಟ್ರಿಪ್ಪು ಮತ್ತೆ ಮಾಡ್ತಿರೋಣ. ಮತ್ತು ನಮಗೆ ಮುರಳಿ ಅವರು ಈ ಸ್ಟಾರ್ಟಿಂಗಲ್ಲೇ ಎಂಟ್ರಿ ಬರ್ಬೇಕಾದ್ರೆ ಒಂದು ಬ್ಯಾಗ್ ಕೊಟ್ಟರು. ನೀವೇನೇ ಇದ್ರು ಒಂದು ಪೋಚ್ ಥರ ಇಟ್ಕೊಳ್ಳಿ, ಚೆನ್ನಾಗಿದೆ ಫೋನು ಇದು ಎಲ್ಲ ಅಂತ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಮತ್ತು ಏನೇ ಒಂದು ನಮಗೆ ಫೋಟೋ ಹಿಡಿಯೋರು ಯಾರು ಇರಲಿಲ್ಲ. ನಮಗೆ ಒಬ್ಬರು ಬಂದರೆ ಒಬ್ಬರಾದ್ರೂ ಮಿಸ್ ಆಗ್ತಿತ್ತು. ಗ್ರೂಪಲ್ಲಿ ಎಲ್ಲ ಫೋಟೋ ಹಿಡಿದು ಕೊಡ್ತಾರೆ, ಚೆನ್ನಾಗಿ ನಮಗೆಲ್ಲ ಎಂಕರೇಜ್ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲದಕ್ಕೂ ನಮಗೆ ಏನು ಬೇಕು ಏನು ಬೇಡ ಎಲ್ಲದಕ್ಕೂ ನೋಡ್ಕೊಳ್ತಾ ಇದ್ದಾರೆ. ನಮಗೆ ಏನಕ್ಕೂ ತೊಂದರೆ ಇಲ್ಲ. ಒಬ್ಬರು ತಮ್ಮ ನಮಗೆ ಜೊತೆಲಿದ್ದು ಎಲ್ಲ ಅಕ್ಕದಿರಿಗೆ ಎಲ್ಲರಿಗೂ ಒಂದು ಸಪೋರ್ಟ್ ಕೊಟ್ಟೋ ಥರ ನಮಗೆ ಅವರು ಮುರಳಿಯವರಿದ್ದಾರೆ. ಅದಕ್ಕೆ ಇದೇ ರೀತಿ ಅವ್ರ ಜೊತೆ ಮತ್ತೆ ಬರಬೇಕು ಟ್ರಿಪ್ ಈ ಥರ. ಅಯ್ಯೋ ಒಬ್ರು ಗಂಡಸರಿಲ್ಲ, ನಮಗೆ ಲೇಡೀಸ್ ಹೆಂಗೆ ಹೋಗೋದು ಅನ್ನೋದು ಭಯ ಇತ್ತು. ಆದರೆ ಅವ್ರು ನಮಗೆ ಜೊತೆಲಿರೋದ್ರಿಂದ ನಮಗೆ ಎಲ್ಲೂ ಭಯ ಇಲ್ಲ. ಎಲ್ಲೇ ಹೋದ್ರು ಯಾವುದೇ ಟ್ರಿಪ್ ಹೋದ್ರು ನಮಗೆ ಅವ್ರ ಜೊತೆ ಬಂದರೆ ಭಯ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಗೆ ನೋಡ್ಕೊಳ್ತಾರೆ. ನಮಗಂತೂ ತುಂಬ ಖುಷಿಯಾಗಿದೆ. ಓಕೆ, ಥ್ಯಾಂಕ್ ಯು.